ಸಮಸ್ಯೆಗಳು. ಸೊ ಆ ರೀತಿ ಆಗಬಾರ್ದು. ನಾವೇನು ಹೇಳೋದಂತಂದ್ರೆ ನಿಮಗೆ ದಯವಿಟ್ಟು ನಿಮ್ಮ ಏನು ಈ ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ನಮ್ಮ ಸಹ್ಯ ಚಿಂಚೋಳಿ ಹೇಳ್ಕೊಂಡು ಹೇಳ್ತೀನಿ. ಈಗ ನೀವೆಲ್ಲ ಊರಲ್ಲಿ ಎಲ್ಲ ಜಾತಿ ಧರ್ಮದವರು ಒಂದೇ ಒಗ್ಗಟ್ಟಿನಿಂದ ನೀವು ಬಹಳಷ್ಟು ವರ್ಷದಿಂದ ಏನು ನಡ್ಕೊಂಡು ಬರ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಿಗೆ ಏನಾಗ್ತಾ ಇದೆ, ಏನು ಕೆಲವೊಬ್ರು ಮಾಡೋ ಒಂದು ಇದರಿಂದ ಎಲ್ಲ ಸಮಾಜದವರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಸೊ ಆ ರೀತಿ ಆಗಬಾರ್ದು. ನಮ್ಮ ಧರ್ಮ ನಮಗೆ ಹೆಮ್ಮೆ, ಅಷ್ಟೇ ಪರರ ಧರ್ಮನು ಅವರಿಗೆ ಹೆಮ್ಮೆ ಇದೆ. ನಮ್ಮ ಭಾರತ ಸಂವಿಧಾನದಲ್ಲಿ ಏನು ತಿಳಿಸಿದೆ, ನಮ್ದು ಒಂದು ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅಂತಂದ್ರೆ ನಾವು ಎಲ್ಲಾ ಧರ್ಮದವರಿಗೆ ಸಮಾನವಾಗಿ ನಾವು ಗೌರವ ಕೊಡಬೇಕು, ಮತ್ತೆ ಯಾರಿಗೆ ಯಾವುದೇ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬಾರದು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಸೊ ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೋಬೇಕು. ನಾವು ಸಂವಿಧಾನದಲ್ಲಿ ಏನು ಉಲ್ಲೇಖ ಇದೆ ಅದನ್ನು ನಾವು ಚಾಚು ತಪ್ಪದೆ ನಾವು ಅದನ್ನು ಪರಿಣಾಮಕಾರಿಯಾಗಿ ನಾವು ಜಾರಿಗೆ ತರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಗಣೇಶ ಹಬ್ಬವನ್ನು ನಾವು ಬಹಳ ಶಾಂತತೆಯಿಂದ ಆಚರಣೆ ಮಾಡಬೇಕು. ಯಾವುದೇ ಏನು ಧಾರ್ಮಿಕ ಧಕ್ಕೆ ಯೂಸ್ ಮಾಡಬಾರ್ದು. ಮತ್ತೆ ನಿಮ್ಗೆಲ್ಲ ಗೊತ್ತಿದೆ, ಹಬ್ಬ ಬಂತಂದ್ರೆ ಮೊದಲೇ ಈಗ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಕೆಲವೊಂದು ಹಳ್ಳಿಗಳಲ್ಲಿ ರೋಡಿಗೆ ಹೋಗೋರಿಗೆ ನಿಂದಿಸೋದು, ಚಂದ ವಸೂಲು ಮಾಡೋದು. ಆ ಚಂದ ಯಾರು ತಗೋತಾರೋ ಏನಿಲ್ಲೋ ಅದು ಯಾರಿಗೂ ಗೊತ್ತಿಲ್ಲ. ಅದು ಗಣೇಶ್ ಮಂಡಳಿದವರೇ ಬೇರೆ ಇರ್ತಾರೆ, ಚಂದ ಕಲೆಕ್ಟ್ ಮಾಡೋರೇ ಬೇರೆ ಇರ್ತಾರೆ. ಸೊ ಆ ರೀತಿ ದಯವಿಟ್ಟು ಆಗ್ಬಾರ್ದು. ಆ ರೀತಿ ಏನಾದ್ರು ಆಯ್ತು ನಮ್ಗೆ ಗೊತ್ತಾಯ್ತು ಅಂದ್ರೆ ಆಮೇಲೆ ಹುಡ್ಕೊಂಬಂದು ಕೇಸ್ ಮಾಡಿ ಜೈಲಿ ಕಳಿಸೋಕೆ ಆಮೇಲೆ ನೀವೇ ಬರ್ತೀರಿ ಹುಡ್ಕೊಂಡು, ಏನಂತ ಸರ್ ನಮ್ಮ ಹುಡುಗರಂದ್ರೆ ಹೋಗ್ಬಿಟ್ರಿ ಏನೋ ತಪ್ಪಾಗಿದೆ ಅಂತೇಳಿ. ಹಂಗಾಗಬಾರ್ದು. ಬೇರೆಯವ್ರಿಗೆ ಸ್ವಾತಂತ್ರ್ಯಕ್ಕೆ ನಾವು ಹರಣ ಮಾಡಬಾರ್ದು. ಯಾವತ್ತು ರೋಡಿನ ಮೇಲೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಹತ್ತಿಸಿ ಬಂಧಿಸಿ ರೊಕ್ಕ ಕೊಡ್ರಿ ಗೋಲ್ ಗಣೇಶ ಹಬ್ಬ ಅದ ನಾವು ಆಚರಣೆ ಮಾಡ್ತೀವಿ, ಇದು ಯಾವ ರೀತಿ ತಪ್ಪದ. ಸೊ ಆ ರೀತಿ ಆಗ್ಬಾರ್ದು. ಸೊ ಅದನ್ನ ನೀವು ಕಡಿಮೆ ಹಾಕ್ಬೇಕು. ಫಸ್ಟ್ ಅದನ್ನ ನಾವು ನಿಮ್ಗೆ ಹೇಳ್ತೀವಿ. ಆಮೇಲೆ ಮ್ಯಾಕ್ಸಿಮಮ್ ಗಣಪತಿಗಳನ್ನ ಏನ್ ಮಾಡ್ತಾರೆ, ಸಾರ್ವಜನಿಕ ಸಂಚಾರಕ್ಕೆ ತಡೆ ಮಾಡುವಂತ ರೋಡ್ ಮೇಲೆ ಕೂಡಿಸ್ಬಿಡೋದು. ರೋಡ್ ಮೇಲೆ ಕೂಡಿಸಿದ್ರೆ ಏನಾಗ್ತದೆ, ಹೋಗ ಬರೋ ಜನರಿಗೆ ತೊಂದರೆ, ಅನಾನುಕೂಲ ಆಗ್ತದೆ. ಯಾರಿಗೂ ಬೇರೆಯವ್ರಿಗೂ ಸಹ ಯಾರಿಗೂ ಏನೋ ಓಡಾಟಕ್ಕೆ ಸಂಚಾರಕ್ಕೆ ಅಡೆತಡೆ ಆಗಲೇ ಇರುವಂತ ರೀತಿಯಲ್ಲಿ ಕೂಡಿಸೋದು ಬಹಳ ಉತ್ತಮ. ಇಮಿಡಿಯೇಟ್ ಆಗಿ ಅದರಿಂದ ಏನಾಗ್ತದೆ, ಆ ಜಾಗ ನಮಗೆ ಬರ್ತಾ ದೃಷ್ಟಿಯಿಂದ ಮಾಡ್ಬಿಡ್ತಾರೆ ಬಹಳಷ್ಟು ಜನ. ಅದು ಮತ್ತೆ ನೂರಾಗಿರೋ ಗಲಾಟೆಗೆ ಮೂಲ ಅದು. ಸೊ ಆ ರೀತಿಯೂ ಆಗ್ಬಾರ್ದು. ಯಾವುದೇ ಜಾಗದಲ್ಲಿ ಕೂಡಿಸ್ತಾ ಇದ್ರು ಅಂತಂದ್ರೆ ಅದ್ರಲ್ಲಿ ವಿವಾದ ಇರಬಾರ್ದು. ಆ ಜಾಗ